ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ, ಎಲ್ಲರೂ ಸ್ಟಡಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಿ ಸಿಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಾಗಿದೆ ಮತ್ತು ಎಲ್ಲ ಅಭ್ಯರ್ಥಿಗಳಿಗೆ ಇದು ಅಪ್ಲೈ ಆಗುತ್ತಾ ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಹಾಗೆ ಇದು ಯಾವ ರೀತಿ ಅಪ್ಲೈ ಆಗುತ್ತೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದ್ರ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಕೊಡ್ತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ನೆಕ್ಸ್ಟ್ ಇಂಗ್ಲೀಷ್ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಇಂಗ್ಲೀಷ್ ಇದರಲ್ಲಿ ಲ್ಯಾಂಗ್ವೇಜಲ್ಲಿ ಭಾಳಷ್ಟು ಜನ ಕಷ್ಟಪಡ್ತಾ ಇರ್ತೀರ, ಇಂಗ್ಲೀಷಲ್ಲಿ ಸ್ಕೋರ್ ಆಗಲ್ಲ ಅಂತ. ಸೊ ಅಂತಹ ಅಭ್ಯರ್ಥಿಗಳಿಗೆ ವಿಡಿಯೋ ಒಂದು ಕೊನೆಯಲ್ಲಿ ಒಂದು ವಿಶೇಷವಾದ ಒಂದು ಸಿಹಿ ಸುದ್ದಿ ಇದೆ. ಅದೇನು ಅಂತ ನೋಡಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇದು 24/3/2026 ಬಂದಂತಹ ಒಂದು ಪ್ರಕಟಣೆ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರ ಕಾರ್ಯಾಲಯ ಬೆಂಗಳೂರು. ಸೊ ಪೊಲೀಸ್ ಇಲಾಖೆ ಇದು ಹೊರಡಿಸಿರ್ತಕ್ಕಂಥದ್ದು. ಇದರಲ್ಲಿ ಏನಿದೆ ಅಂತ ಓದ್ತಾ ಹೋಗ್ತೀನಿ. ಸೊ ನೋಡಿ, ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಸಡಿಲಿಸಿರುವ ಕುರಿತು. ಅಂದರೆ ಈ ಒಂದು ಪಿ ಸಿ ನೋಟಿಫಿಕೇಷನಲ್ಲಿ ಒನ್ ಟೈಮ್ ಮಾತ್ರ ಈ ವರ್ಷ ಏನೇನು ನೋಟಿಫಿಕೇಷನ್ ಆಗುತ್ತೆ ಆ ಎಲ್ಲ ನೋಟಿಫಿಕೇಷನ್ಗೆ ಅಪ್ಲೈ ಆಗುವಂತೆ ಒಂದೇ ಸತಿ, ಮತ್ತು ನೆಕ್ಸ್ಟ್ ಇಯರು 2027 ತನಕ ಇರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ನಿಮಗೆ ಮತ್ತೆ ಅವಕಾಶ ಸಿಗೋದಿಲ್ಲ. ಇದು ನಿಮಗೆ ಕೊನೆಯ ಅವಕಾಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಒಂದು ಬಾರಿ ಮಾತ್ರ. ಸೊ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಸರ್ಕಾರದ ಆದೇಶ ಸಂಖ್ಯೆ 262 ದಿನಾಂಕ 29/1/2026 ದಿನಾಂಕ 31/12/2027 ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸಿರುವ ಅಧಿಸೂಚನೆಗಳನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವಂಥ ಒಂದು ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಆ್ಯಸ್ ಅ ಒನ್ ಟೈಮ್ ಮೆಜರ್, ಓಕೆ, ಒಂದೇ ಬಾರಿ ಮಾತ್ರ ಅಪ್ಲೈ ಆಗುತ್ತೆ. ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಅಂದರೆ 5 years ಕೊಟ್ಟಿದ್ದಾರೆ. ಮುಂಚೆ ಎಲ್ಲ 3 ವರ್ಷ ಅಂತ ಕೊಟ್ಟಿದ್ರು. ಬಟ್ ಹಲವಾರು ಸಂಘಟನೆಗಳು ಹೋರಾಟ ಮಾಡಿ, ಕೆಲವೊಂದು ಅಭ್ಯರ್ಥಿಗಳು ಬಹಳಷ್ಟು ಹೋರಾಟ ಮಾಡಿದರು ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ. ಸೊ 3 ವರ್ಷ ಬೇಡ ನಮಗೆ, 5 ವರ್ಷ ಮಾಡಿ, ಇನ್ನೂ ಹೆಚ್ಚಿಗೆ ಮಾಡಿ ಅಂತ. ಸೊ ಆ ಒಂದು ಕಾರಣಕ್ಕೆ 3 ವರ್ಷದಿಂದ 5 ವರ್ಷಗಳ ಒಂದು ಅವಧಿಗೆ ಸಡಿಲಿಕೆ ಮಾಡಿದ್ದಾರೆ. ಸೊ ಎಕ್ಸಾಂಪಲ್ಗೆ ನೋಡಿ, ಇದು ಹೇಗೆ ಅಪ್ಲೈ ಆಗುತ್ತೆ ಅಂತಂದರೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಒಂದು ಪರವಾಗಿ ಇದು ಬಂದಿರತಕ್ಕಂಥದ್ದು. ಎಕ್ಸಾಂಪಲ್ಗೆ ಒಬ್ಬ SC ಅಭ್ಯರ್ಥಿ, ಒಬ್ಬ SC ಕ್ಯಾಂಡಿಡೇಟು, ಅವ್ರಿಗೆ ಒಂದು ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ 27 ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ 27 ಅಂತಂದರೆ +5 ಆಗುತ್ತೆ. ಅಂದರೆ 28 ಆದರೂ ಅವರು ಅಪ್ಲೈ ಮಾಡ್ಬೋದು, 29 ಆದರೂ ಅವರು ಅಪ್ಲೈ ಮಾಡ್ಬೋದು, ಅಪ್ ಟು 32 ತನಕ ಇವರು ಅಪ್ಲೈ ಮಾಡುವಂಥ ಚಾನ್ಸಸ್ ಇವಾಗ ಕೊಟ್ಟಿದ್ದಾರೆ. ಸೊ ಇದು ಜನರಲ್ ಕ್ಯಾಟಗರಿ ಅವರಿಗೆ ಬೇರೆ ಆಗುತ್ತೆ. ಸೊ ನೆಕ್ಸ್ಟು ಜನರಲ್ ಕ್ಯಾಟಗರಿ ಅವರಿಗೆ ಬೇರೆ ಆಗುತ್ತೆ, ಹಾಗೆ SC ಕ್ಯಾಟಗರಿಗೆ ಬೇರೆ ಆಗುತ್ತೆ. ಯಾಕೆ ಅಂದರೆ ಅವ್ರವ್ರಿಗೆ ಏಜ್ ಲಿಮಿಟ್ ಅವರು ಏನು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಸೊ ಇದು ಅಪ್ಲೈ ಆಗಿರ್ತಕ್ಕಂಥದ್ದು. ಈಗ ಜನರಲ್ ಕ್ಯಾಟಗರಿ ಅವ್ರಿಗೆ 30 ಇದೆ ಅಂದ್ಕೊಳ್ಳೋಣ. 30 ಇದೆ ಅಂದ್ಕೊಂಡ್ರೆ ಅವ್ರಿಗೆ +5 ಇನ್ಕ್ಲೂಡ್ ಆಗುತ್ತೆ, 35 ಆಗುತ್ತೆ. ಸೊ ಇಷ್ಟು ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ. ಸೊ ಯಾರಿಗೆಲ್ಲ ಒಂದು PC ಆಗುವಂತಹ ಕನಸು ಯಾರ್ಯಾರಿಗಿದೆ ಅವ್ರಿಗೆಲ್ಲ ಇದು ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು. ಭಾಳಷ್ಟು ಅಭ್ಯರ್ಥಿಗಳು ಗೊಂದಲಮಯ ಆಗಿದ್ದರು ಇಷ್ಟು ದಿನ, ಯಾಕೆಂದರೆ ನಮ್ಗೆ ಏಜ್ ಆಗಿದೆ, ಸೊ ನಮಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ. ಸೊ ಅವ್ರಿಗೆ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇದೊಂದು ಕೊನೆಯ ಅವಕಾಶ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡಿ. ಈ ಸಾರಿ ನಿಮ್ಮ ಒಂದು ಹೆಸರು ಲೀಸ್ಟಲ್ಲಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಸಿಲೆಬಸ್ನ ಇಟ್ಕೊಂಡು ಸಿಲೆಬಸ್ನ ನೀಟಾಗಿ ಒಂದು ಕಡೆ ಬರೆದು ಗೋಡೆಗೆ ಹಚ್ಕೊಂಡು ನೀಟಾಗೆಲ್ಲ ಪ್ರಿಪ್ರೇಷನ್ನ ಮಾಡಿ. ಸೊ ಈ ಮೂಲಕ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ.
ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದೇನಪ್ಪ ಅಂತಂದರೆ, ನಮ್ಮ ಒಂದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ಹೊಸ ಒಂದು ಕಾನ್ಸೆಪ್ಟನ್ನು ತಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ, ಈ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಅಲ್ವಾ, ಕಮ್ಯುನಿಕೇಷನ್ ಪೇಪರ್ ನಮಗೆ 100 ಮಾರ್ಕ್ಸಿಗಿರುತ್ತೆ. ಸೊ ಭಾಳಷ್ಟು ಅಭ್ಯರ್ಥಿಗಳು DM ಮಾಡಿದ್ರು, ನಮಗೆ ಕಮ್ಯುನಿಕೇಷನ್ ಕಡಿಮೆ ಆಗುತ್ತೆ ಸ್ಕೋರು, GK ಪರವಾಗಿಲ್ಲ, ಕಮ್ಯುನಿಕೇಷನ್ ಕಡಿಮೆ ಆಗುತ್ತೆ ಅಂಥೇಳಿ. ಅದರಲ್ಲಿ ಮೇನ್ ರೀಸನ್ ಏನಂತಂದರೆ ಇಂಗ್ಲೀಷು 35 ಮಾರ್ಕ್ಸ್ಗೆ ಇರೋದ್ರಿಂದ ಭಾಳಷ್ಟು ಗ್ರಾಮೀಣ ಅಭ್ಯರ್ಥಿಗಳಿಗೆ, ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳಿಗೆ ತುಂಬ ಕಷ್ಟ ಆಗುತ್ತೆ ಇದರಲ್ಲಿ ಸ್ಕೋರ್ ಮಾಡಲಿಕ್ಕೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿ ಇಂಗ್ಲೀಷ್ಗೆ ಯೂಸ್ ಆಗುವಂಥ ಒಂದು ವಿಡಿಯೋಗಳನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ಗೆ ನಮಗೆ ಇಂಗ್ಲೀಷಲ್ಲಿ 35 ಮಾರ್ಕ್ಸ್ ಇರುತ್ತೆ, ಹೌದಾ. 35 ಮಾರ್ಕ್ಸಲ್ಲಿ ನಮಗೆ ಇಂಗ್ಲೀಷಲ್ಲಿ ನಮಗೆ 35 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ ಟೋಟಲ್ 35 ಮಾರ್ಕ್ಸಲ್ಲಿ ನಮಗೆ ಇದಿರುತ್ತೆ, ಇಡಿಯಮ್, ಫ್ರೇಸಸ್ ಆ್ಯಂಡ್ ಮತ್ತು ಆ್ಯಂಟನಿಮ್, ಸಿನೋನಿಮ್ ಬರುತ್ತೆ. ಹಾಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಬರುತ್ತೆ. ಇಡಿಯಮ್ ಆ್ಯಂಡ್ ಫ್ರೇಸಸ್ ಬಂದುಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಅಂದರೆ 2 ಬರುತ್ತೆ. ಓಕೆ, 2 ಬರುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಆಲ್ಸೋ 2 ಬರ್ತವೆ. ಸೊ ಆ್ಯಂಟನಿಮ್, ಸಿನೋನಿಮ್ ಅಪ್ ಟು ನಿಮಗೆ 4 ಮಾರ್ಕ್ಸ್ ತನಕನೂ ಬರ್ಬೋದು. ಇಲ್ಲೇ ಎಷ್ಟಾಯಿತು, ಒಂದು 8 ಮಾರ್ಕ್ಸು ನಿಮಗೆ ಈ ಒಂದು ಕ್ಯಾಟಗರಿ ಮೂಲಕನೇ ಬರುತ್ತೆ. ಸೊ ಇಡಿಯಮ್ ಆ್ಯಂಡ್ ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಟು ಆ್ಯಂಡ್ ಆ್ಯಂಟನಿಮ್ ಆ್ಯಂಡ್ ಸಿನೋನಿಮ್, ಈ ಒಂದು ಎಲ್ಲ ಅಂಶಗಳನ್ನು ನಾವು ಕಲಿಬೇಕು ಅಂತಂದರೆ ನಮಗೆ ಒಂದು ಬುಕ್ಸ್ನ ಅವೈಲಬಿಲಿಟಿ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಡೈಲಿ ಏನು ಮಾಡಬೇಕು ಅಂತ ಇದ್ದೀನಿ ಅಂತಂದರೆ, 10 ಇಂಗ್ಲೀಷ್ ವರ್ಡ್ಸ್, 10 ಇಂಗ್ಲೀಷ್ ನ್ಯೂ ವರ್ಡ್ಸನ್ನು ಹೇಳ್ಕೊಡ್ತೀನಿ. ಹಾಗೆ ಇಡಿಯಮ್ ಆ್ಯಂಡ್ ಫ್ರೇಸಸ್ ಒಂದು 5 ಹೇಳ್ಕೊಡ್ತೀನಿ. 5 or 3 ಲೈಕ್ ದಟ್. ಅಂದರೆ ಜಾಸ್ತಿ ಕಲಿತಾ ಹೋದರೆ ಬರ್ಡನ್ ಆಗುತ್ತೆ. 2 or 5 ಹೇಳ್ಕೊಡ್ತೀನಿ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಆಲ್ಸೋ 2 ಹೇಳ್ಕೊಡ್ತೀನಿ. ಸೊ ಟೋಟಲ್ ನಿಮಗೆ ಇಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕಲ್ತಂಗೆ ಆಗುತ್ತೆ, ವರ್ಡ್ಸ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಏನಂತಂದರೆ ಇಡಿಯಮ್ ಆ್ಯಂಡ್ ಫ್ರೇಸಸನ್ನು ನೀವು ಕಲಿತಾ ಹೋಗ್ತೀರಿ. ಡೈಲಿ ಈ 3 ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಿ. ಸೊ ಈ ಒಂದು ವಿಡಿಯೋ ಜಸ್ಟ್ ಒಂದು 3-4 ಮಿನಿಟ್ಸಲ್ಲೇ ಎಂಡ್ ಆಗುತ್ತೆ. ಅಷ್ಟು ಟೈಮ್ ಏನೂ ತಗೊಳ್ಳಲ್ಲ ಹೇಳೋಕ್ಕೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಇನ್ನೂ ಏನಾದರೂ ಆ್ಯಡಪ್ ಮಾಡ್ಕೋಬೇಕಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಈ ಮೂಲಕ. ಸೊ ಈ ಒಂದು ಹೊಸ ಕಾನ್ಸೆಪ್ಟ್ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.